ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. HDK ಬಿಡದಿ ಹೋರಾಟಕ್ಕೆ ಟ್ವಿಸ್ಟ್, ಕೈ ಹೋರಾಟಕ್ಕೆ ಸಿಕ್ಕೇ ಬಿಡ್ತು ಬ್ರಹ್ಮಾಸ್ತ್ರ. ಏನಿದು ಹೊಸ ಅಪ್ಡೇಟ್, ಇವೆಲ್ಲವನ್ನು ನೋಡೋದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, 2006ರಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ತೆಗೆದುಕೊಂಡಂಥ ಈ ಬಿಡದಿ ಟೌನ್ಶಿಪ್ ಯೋಜನೆ ಇದೆಯಲ್ಲ, ಅದು ಇದೀಗ ಕುಮಾರಸ್ವಾಮಿಯವರು ಕೈಬಿಟ್ಟರೂ ಕೂಡ ಅದೇ ಮತ್ತೊಬ್ಬ ಒಕ್ಕಲಿಗ ನಾಯಕ DK ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ಕೂಡ ಬಿಡದಿ ಪ್ರಾಜೆಕ್ಟನ್ನು ಕೈ ಬಿಡುವಂಥ ಹಂತಕ್ಕೆ ಹೋಗ್ತಾ ಇಲ್ಲ. ಯಾಕಂದರೆ ಒಂದು ವೇಳೆ ಬಿಡದಿ ಪ್ರಾಜೆಕ್ಟನ್ನು ಕೈ ಬಿಟ್ಟರೆ ಅದು ಎರಡು ಹಂತದಲ್ಲಿ DK ಶಿವಕುಮಾರ್ ಅವರಿಗೆ ಸೋಲಾಗತ್ತೆ. ಒಂದು, ಒಕ್ಕಲಿಗ ನಾಯಕನ ಫೈಟ್ನಲ್ಲಿ ಇದೀಗ HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಆದರೆ ಒಕ್ಕಲಿಗ ನಾಯಕ ಯಾರು? ದೇವೇಗೌಡರ ನಂತರ ಕುಮಾರಸ್ವಾಮಿ ಯಾವತ್ತೂ ಕೂಡ ಸಂಪೂರ್ಣ ಬಹುಮತದಿಂದ ಅಧಿಕಾರಕ್ಕೆ ಬಂದವರಲ್ಲ, ಆದರೂ ಕೂಡ 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಮತ್ತೊಂದು ಕಡೆ ಸಂಪೂರ್ಣ ಬಹುಮತದೊಂದಿಗೆ ಮುಖ್ಯಮಂತ್ರಿ ಪಟ್ಟವನ್ನು ಅಲಂಕರಿಸಿದ DK ಶಿವಕುಮಾರ್ ಅವರು ಮತ್ತೊಂದು ಕಡೆ. ಒಂದು ಕಡೆ ಜನಪ್ರಿಯ ಮುಖ್ಯಮಂತ್ರಿ ಎನ್ನುವಂಥ ಒಂದು ಪಟ್ಟ HD ಕುಮಾರಸ್ವಾಮಿ ಅವರಿಗಿದೆ, ಮತ್ತೊಂದು ಕಡೆ ರೆಬಲ್ ನಾಯಕ, ಸಂಘಟನಾ ಚತುರ ಎನ್ನುವಂಥ ಒಂದು ಪಟ್ಟ ಇದೀಗ DK ಶಿವಕುಮಾರ್ ಅವರ ಕೈಯಲ್ಲಿದೆ. ಹೀಗಾಗಿ ಇಬ್ಬರೂ ಕೂಡ ತಕ್ಕಡಿಯಲ್ಲಿ ಸಮವಾಗಿ ತೂಗ್ತಾ ಇದ್ದಾರೆ. ಒಂದು ವೇಳೆ ಇದೀಗ ಬಿಡದಿ ಟೌನ್ಶಿಪ್ಪನ್ನು ಏನಾದರೂ ಜನರ ಹೋರಾಟಕ್ಕೆ ಮಣಿದು ಕೈ ಬಿಟ್ಬಿಟ್ರೆ ಅಷ್ಟರ ಮಟ್ಟಿಗೆ ಒಂದು ಹಂತಕ್ಕೆ DK ಶಿವಕುಮಾರ್ ಅವರಿಗೆ ಸೋಲಾಗುತ್ತೆ. ಜೊತೆಗೆ ಎರಡನೇದಾಗಿ ಮತ್ತೊಂದು ಹಂತಕ್ಕೆ ಹೊದ್ದು ಮಲಕೊಂಡಿರುವಂಥ JDSಗೆ ಮತ್ತೊಂದು ಪುಟದೇಳುವಂಥ ಸನ್ನಿವೇಶ ಕೂಡ, ಅವಕಾಶ ಕೂಡ ಸಿಗತ್ತೆ. ಹೀಗಾಗಿ ಯಾವುದೇ ಹಂತಕ್ಕೂ ಕೂಡ ಇದೀಗ DK ಶಿವಕುಮಾರ್ ಅವರು ಬಿಡದಿ ಪ್ರಾಜೆಕ್ಟನ್ನು ಕೈ ಬಿಡುವಂಥ ಯೋಚನೆಗೆ ಬರ್ತಾನೆ ಇಲ್ಲ. ಎಲ್ಲೆಲ್ಲಿ ಅವಕಾಶ ಸಿಗತ್ತೆ, ಎಲ್ಲೆಲ್ಲಿ ಲೂಪ್ ಹೋಲ್ಸ್ ಇದೆ, ಎಲ್ಲೆಲ್ಲಿ ವಿರೋಧ ಪಕ್ಷದವರು, ಅದು JDS ಆಗಿರ್ಬೋದು, BJP ಆಗಿರ್ಬೋದು, ಯಾವ ತಪ್ಪನ್ನು ಮಾಡಿದೆ ಅದನ್ನೇ ದೊಡ್ಡದಾಗಿ ಮಾಡಿ ಇದೀಗ ಬಿಡದಿ ಟೌನ್ಶಿಪ್ಪನ್ನು ಮಾಡೇ ತೀರಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಿದೆ ಒಂದು ಕಡೆ ಕಾಂಗ್ರೆಸ್ ಪಾಳೆಯ. ಈ ಬಿಡದಿ ಪ್ರಾಜೆಕ್ಟನ್ನು ಕೂಡಲೇ ಅದು 2 ಗ್ರಾಮ ಬೈರಮಂಗಲ ಮತ್ತು ಕೆಂಚಗಾನಹಳ್ಳಿಯ ಸರಿಸುಮಾರು 9,600 ಎಕರೆಯಷ್ಟು ಜಾಗವನ್ನು ಸರ್ಕಾರ ಒತ್ತುವರಿ ಮಾಡಿ ಅದಕ್ಕೆ ಹಣವನ್ನು ಕೊಟ್ಟು ಅಲ್ಲಿ GBIT ಎನ್ನುವಂಥ ಒಂದು ದೊಡ್ಡ ಪ್ರಾಜೆಕ್ಟನ್ನು ಮಾಡಿಕೊಂಡು ಅಲ್ಲಿ ಲಕ್ಷಾಂತರ ಜನರಿಗೆ ಕೆಲಸ ಕೊಡೋದಂತೆ ಹಾಗಂತ ಹೀಗಂತೆ ಎನ್ನುವಂಥ ಒಂದು ಪ್ರಾಜೆಕ್ಟ್. ಆದರೆ ಆ ಪ್ರಾಜೆಕ್ಟ್ಗೆ ಇದೀಗ ಸಿದ್ದರಾಮಯ್ಯನವರು ಎಂಟ್ರಿ ಕೊಟ್ಟಿದ್ದಾರೆ. ಇಲ್ಲಿ ತನಕ DK ಶಿವಕುಮಾರ್ ಅವರ ಎಂಟ್ರಿ ಇತ್ತು, ಅದೀಗ DK ಶಿವಕುಮಾರ್ ಜೊತೆಗೆ ಇದೀಗ ಸಿದ್ದರಾಮಯ್ಯನವರು ಕೂಡ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಅದು ಹೇಗೆ? ಅಧಿಕಾರದಿಂದ ದೂರ ಉಳಿದ್ರು ಕೂಡ ಕೆಲವೊಂದು ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯನವರ ಫ್ಲೆಕ್ಸ್ ಇಲ್ಲ, ಅವರನ್ನು ಮೂಲೆ ಗುಂಪು ಮಾಡಲಾಯಿತು ಎನ್ನುವಂಥ ಮಾತಿನ ನಡುವೆ ಕೂಡ ಇದೀಗ ಸಿದ್ದರಾಮಯ್ಯನವರು ಬಿಡದಿ ಪ್ರಾಜೆಕ್ಟ್ ಸಂಬಂಧಪಟ್ಟಂತೆ ನೇರವಾಗಿ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಮತ್ತು ಕುಮಾರಸ್ವಾಮಿ ಅವರ ಆಪ್ತರು ಇದೀಗ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರಲ್ಲ, ಒಂದು ಹಂತದಲ್ಲಿ ಒಂದು ಕಾಲದಲ್ಲಿ ಕುಮಾರಸ್ವಾಮಿ ಆಪ್ತರು ಯಾರ್ಯಾರಿದ್ದಾರಲ್ಲ ಅವರೆಲ್ಲ ಕೂಡ ಸಿದ್ದರಾಮಯ್ಯನವ್ರ ಜೊತೆಗೆ ಅಹಿಂದ ಕಾರ್ಯಕ್ರಮ ಮುಖಾಂತರ ಕಾಂಗ್ರೆಸ್ ಅನ್ನು ಸೇರ್ಪಡೆ ಮಾಡಿಕೊಂಡ್ರು. ಸೇರ್ಪಡೆ ಆದಂತರೂ ಆ ನಾಯಕರ ಜೊತೆಗೆ 1-to-1 ಮಾತುಕತೆಯನ್ನಾಡಿ ಯಾವುದೇ ಹಂತಕ್ಕೂ ಕೂಡ JDS ಮತ್ತೆ ಮೇಲೆ ಏಳಬಾರದು ಎನ್ನುವಂಥ ಹಂತಕ್ಕೆ ಬಂದು ನಿಂತಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ನೋಡಿ, DK ಶಿವಕುಮಾರ್ ಅವರು ಕುಮಾರಸ್ವಾಮಿ ಪತ್ರ ಬರೀತಾರೆ, ನೀವು ವಿಧಾನಸೌಧಕ್ಕೆ ಬನ್ನಿ ಅಂತ ಪತ್ರ ಬರೀತಾರೆ. ಅದಾದ ಮರುಕ್ಷಣ ಕುಮಾರಸ್ವಾಮಿ ಕೂಡ ನಾನು ವಿಧಾನಸೌಧಕ್ಕೆ ಬರಲ್ಲ, ಬಿಡದಿಗೆ ಬನ್ನಿ ಅನ್ನುವಂಥ ಅಥವಾ ರೈತರ ಸಮ್ಮುಖದಲ್ಲಿ ನಾವು ಚರ್ಚೆ ಮಾಡೋಣ ಎನ್ನುವಂಥ ಪತ್ರವನ್ನು ಬರೀತಾರೆ. ಅದಾದ ನಂತರ 27ನೇ ತಾರೀಕು ಅಂದರೆ 26ನೇ ತಾರೀಕು ಸಂಜೆ ಒಂದು ಪತ್ರ ಬರೀತಾರೆ, ನಾಳೆ 27ನೇ ತಾರೀಕು ನಾನು ಮಧ್ಯಾಹ್ನ ತನಕ ಬಿಡದಿಯಲ್ಲಿರ್ತೇನೆ, ನೀವು ಬನ್ನಿ ಅನ್ನುವಂಥ ಪುನರುಚ್ಚಾರದ ಪತ್ರವನ್ನು ಕೂಡ ಬರೀತಾರೆ. ಆದರೆ ಅಲ್ಲಿಗೆ ಆ ಹೋರಾಟ ನಿಲ್ಲುವಂಥ ಅಥವಾ DK ಶಿವಕುಮಾರ್ ಅಂದುಕೊಂಡಂಥ ಪ್ಲ್ಯಾನ್ ಇದೆಯಲ್ಲ, ನಾನು ಸರ್ಕಾರದ ಅಧಿಕಾರಿ, ಸರ್ಕಾರದ ಮುಖ್ಯಸ್ಥ, ನೀವು ಸರ್ಕಾರದ ಕಚೇರಿಗೆ ಬನ್ನಿ ಅನ್ನುವಂಥ ಒಂದು ಪತ್ರ ಆಗಿರ್ಬೋದು. ಅಥವಾ ಬಿಡದಿ ವಿಭಾಗದಲ್ಲಿ ದೊಡ್ಡ ಕಾರ್ಯಕ್ರಮ ಆಯಿತು, ಜೂನ್ 22ಕ್ಕೆ ಬೃಹತ್ ಹೋರಾಟ ಕೂಡ ಆಯಿತು. ಆದರೆ ಈ ಸರ್ಕಾರ ಎನ್ನುವುದಿದೆಯಲ್ಲ, ಸರ್ಕಾರ ಮನಸ್ಸು ಮಾಡಿದ್ರೆ ಯಾರನ್ನು ಕೂಡ ಮಲಗಿಸಿ ಪ್ರಾಜೆಕ್ಟನ್ನು ಮಾಡ್ಬೋದು, ಯಾರನ್ನು ಕೂಡ ಹತ್ತಿಕ್ಕಿ ಪ್ರಾಜೆಕ್ಟನ್ನು ಮಾಡ್ಬೋದು. ಅದು ಬೇರೆ ಬೇರೆ ದೇಶದಲ್ಲಿ ಆದಂಥ ಅನೇಕ ಪ್ರಾಜೆಕ್ಟ್ಗಳು ನಾವು ಗಮನಿಸಿರ್ಬೋದು. ರೈಲ್ವೆ ಪ್ರಾಜೆಕ್ಟ್ ಆಗಿರ್ಬೋದು, ಅಣುವಿದ್ಯುತ್ ಸ್ಥಾವರ ಆಗಿರ್ಬೋದು, ರಸ್ತೆಗಳಾಗಿರ್ಬೋದು, ದೊಡ್ಡ ವಿಮಾನದ ನಿಲ್ದಾಣ ಆಗಿರ್ಬೋದು, ಕ್ರೀಡಾಂಗಣ ಆಗಿರ್ಬೋದು, ಬೇರೆ ಬೇರೆ ಇಂಡಸ್ಟ್ರಿಯಲ್ ಲೇಔಟ್ ಆಗಿರ್ಬೋದು, ಅಥವಾ ಟೌನ್ಶಿಪ್ ಆಗಿರ್ಬೋದು, ಯಾವುದೇ ಕಾರ್ಯಕ್ರಮ ಸರ್ಕಾರ ಮಾಡಲೇಬೇಕೆನ್ನುವಂಥ ಮನಸ್ಸು ಮಾಡಿದ್ರೆ ಅದಕ್ಕೆ ಪೂರಕವಾದಂಥ ತಯಾರಿ, ಹತ್ತಿಕ್ಕುವಂಥ ಕಾರ್ಯ ಎಲ್ಲವೂ ಮಾಡಿ ಸರ್ಕಾರ ಅದನ್ನು ಮಾಡುತ್ತೆ. ಅದೇ ನಿಟ್ಟಿನಲ್ಲಿ ಇದೀಗ DK ಶಿವಕುಮಾರ್ ಅವರು ಬಿಡದಿ ಪ್ರಾಜೆಕ್ಟನ್ನು ಮಾಡಬೇಕು ಅನ್ನುವಂಥ, ಮಾಡಲೇ ತೀರಬೇಕು ಅಂತ ಹಂತಕ್ಕೆ ಬಂದಿದ್ದರು. ಆದರೆ ಎಲ್ಲೋ ಒಂದು ಕಡೆ ಇದೇ ಪ್ರದೀಪ್ ಈಶ್ವರ್ ಅವರು ಕುಮಾರಸ್ವಾಮಿಯವರ ವಾಚಿನ ಒಂದು ಕಥೆಯನ್ನು ಹೆಕ್ಕಿ ತೆಗೆದ ನಂತರ ಎಲ್ಲೋ ಒಂದು ಕಡೆ ಅದು ವೈಯಕ್ತಿಕವಾಗಿ ಕುಮಾರಸ್ವಾಮಿಯವರ ಟಾರ್ಗೆಟ್ ಮಾಡೋದ್ರ ಜೊತೆಗೆ ಕುಮಾರಸ್ವಾಮಿಯವರು ಸಕ್ರಿಯವಾಗಿ ಭಾಗಿಯಾಗಿದ್ದಂಥ ಬಿಡದಿ ಟೌನ್ಶಿಪ್ಗೂ ಹೊತ್ತಕ್ಕಿ ಉರಿಯುವಂಥ ಅಥವಾ ಉರಿಯುವ ಬೆಂಕಿಗೆ ತುಪ್ಪ ಸುರಿದಂತೆ ಆಗಿಬಿಡ್ತು. ಅದು ಕೂಡ ಯಾವ ರೀತಿಯಲ್ಲಿ ಅಂದರೆ ನೋಡಿ,
ಅದಕ್ಕೂ ಕೂಡ ದೊಡ್ಡ ಕಥೆ ಇದೆ. ವಾಚಿನ ವಿಚಾರ ಬಂದಾಗ ನಮಗೆ ಕುಮಾರಸ್ವಾಮಿ 60 ವಾಚ್ ಕೊಡ್ತಾರೆ, ಕುಮಾರಸ್ವಾಮಿ ವಾಚಿನ ಬೆಲೆ 20 ಕೋಟಿ ಇದೆಯಾ, ಎಲ್ಲವೂ ಒಂದು ಕಡೆ. ಆದರೆ ಮತ್ತೊಂದು ಕಡೆ ಇದರ ಹಿಂದೆ ಇದೇ ಕುಮಾರಸ್ವಾಮಿಯವರು ಸಿದ್ದರಾಮಯ್ಯನವರ ವಿರುದ್ಧವಾಗಿ ಹುಬ್ಲಾಟ್ ವಾಚಿನ ಪ್ರಕರಣವನ್ನು ಅಥವಾ ಕೋಟಿ ರೂಪಾಯಿನ ವಾಚನ್ನು ಕಟ್ತಾರೆ ಹುಬ್ಲಾಟ್ ಪ್ರಕರಣ ಎನ್ನುವಂಥ ಒಂದು ಕಪ್ಪು ಚುಕ್ಕಿಯನ್ನು ಇಟ್ಟಂಥವ್ರು ಇದೇ ಕುಮಾರಸ್ವಾಮಿಯವರು, ಇದೇ ಸಿದ್ದರಾಮಯ್ಯನವರ ಮೇಲೆ. ಅದು ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರ ಆಪ್ತರಲ್ಲಿ ಹಾಗೆ ಉಳ್ಕೊಂಡಿತ್ತು. ಇದು ಸರಿಯಾದ ಸಮಯ. ಹೇಗಾದರೂ ಬಿಡದಿಯ ಟೌನ್ಶಿಪ್ ವಿಚಾರವಾಗಿ ಕುಮಾರಸ್ವಾಮಿ ಅವರು ಪುಟಿದೇಳ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ರಾಷ್ಟ್ರೀಯವಾದಂಥ ಒಂದು ಉದ್ಯಮ, ರಾಷ್ಟ್ರವೇ ಇಡೀ ಬಿಡದಿಯ ಕಡೆ ತಲೆ ಎತ್ತಿ ನೋಡಬೇಕನ್ನುವಂಥ ಒಂದು ವಿಷಯವನ್ನು ಎತ್ಕೊಂಡು ಅದನ್ನು ರಾಷ್ಟ್ರವ್ಯಾಪ್ತಿ ಹರಡಿದಂಥ ಅಥವಾ ರಾಜ್ಯವ್ಯಾಪ್ತಿ ಹರಡಿ ಇನ್ನೇನು ಬಿಡದಿ ಅಂದ ಕೂಡಲೇ ಕಾಂಗ್ರೆಸ್ ಪಕ್ಷ ಬಿಡದಿಯನ್ನು ನಮ್ಮ ರಾಜ್ಯವನ್ನು ಮುಳುಗಿಸೇ ಬಿಡುತ್ತೆ ಅನ್ನುವಂಥ ಆ ಲೆವೆಲಿಗೆ ಪ್ರಚಾರವನ್ನು ಗಿಟ್ಟಿಸಿಕೊಂಡಂತರು ಇದೇ ಬಿಡದಿಯ ವಿಷಯದಲ್ಲಿ ಕುಮಾರಸ್ವಾಮಿ ಮತ್ತು JDS ಪಕ್ಷದವರು. ಆದರೆ ಎಲ್ಲೋ ಒಂದು ಕಡೆ ಈ ಪ್ರಚಾರ ಅತಿಯಾದಾಗ BJP ಕೂಡ ದೂರ ಉಳಿಯುವಂಥ ಪ್ರಯತ್ನ ಮಾಡ್ತು. ರಾಜ್ಯದಲ್ಲಿ 100 ಸಮಸ್ಯೆ ಇದೆ. ಮಳೆ ಬಂದರೆ ಕರಾವಳಿ ಮುಳುಗಿ ಹೋಗುತ್ತೆ, ಮಳೆ ಬರಲಿಲ್ಲ ಅಂದರೆ ಉತ್ತರ ಕರ್ನಾಟಕ ಬೆಂದು ಹೋಗುತ್ತೆ, ರಾಯಚೂರು ಬಿಸಿಲಿನಿಂದ ಸುಟ್ಟು ಹೋಗುತ್ತೆ, ಬಳ್ಳಾರಿಯಲ್ಲಿ ನೀರಿಲ್ಲ. ಎಲ್ಲವೂ ಕೂಡ ರಾಜ್ಯದ ಪ್ರಮುಖ ವಿಷಯ ಇರುವಾಗ ಬಿಡದಿಯ ವಿಷಯವನ್ನು ಒಂದೇ ಇಟ್ಕೊಂಡು ವರ್ಷಾನುಗಟ್ಟಲೆ ಪ್ರತಿಭಟನೆ ಮಾಡೋದಾಗಲಿ, ವರ್ಷಾನುಗಟ್ಟಲೆ ಒಂದು ಪ್ರಾದೇಶಿಕ ಪಕ್ಷ ಅದರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದಾಗಲಿ ಎಲ್ಲವೂ ಕೂಡ ಯಾವ ಮಟ್ಟಿಗೆ ಸರಿ ಅನ್ನೋದನ್ನು ಇದೀಗ ನಮ್ಮ ಮತದಾರ ಯೋಚನೆ ಮಾಡಲೇಬೇಕಂತ ವಿಷಯ. ಎಲ್ಲೋ ಒಂದು ಕಡೆ ಹೋಗ್ತಾ ಇತ್ತು. ಆದರೆ ಸಡನ್ನಾಗಿ ದುತ್ತಂತ ಎದ್ದು ನಿಂತಂಥ ಪ್ರದೀಪ್ ಈಶ್ವರ್ ಅವರು ಕುಮಾರಸ್ವಾಮಿಯವರ ಒಂದು ತಂಟೆಗೆ ಹೋಗ್ಬಿಟ್ರು. ಯಾವ ಲೆವೆಲಿಗೆ ತಂಟೆ ಅಂದರೆ ಒಂದೇ ಕಲ್ಲಿಗೆ 2 ಹಕ್ಕಿ ಹೊಡೆಯಬೇಕು. ಒಂದು ಕಡೆ ಕುಮಾರಸ್ವಾಮಿಯವರ ವ್ಯಕ್ತಿತ್ವವನ್ನು ಕೆಳಗೆ ಮಾಡಬೇಕು, ಜೊತೆಗೆ ಅವರು ಎತ್ತಿಕೊಂಡಂಥ ಈ ಬಿಡದಿ ಪ್ರಾಜೆಕ್ಟ್ಗೂ ಕೂಡ ಹಾನಿಯಾಗಬೇಕು. ಆ ಮುಖಾಂತರ ಒಂದೇ ಕಲ್ಲಿಗೆ 2 ಹಕ್ಕಿ ಹೊಡೆಯಬೇಕನ್ನುವಂಥ ಕಾರಣಕ್ಕಾಗಿ ಕುಮಾರಸ್ವಾಮಿಯವರು ವಾಚಿನ ಪ್ರಕರಣವನ್ನು ಬಯಲಿಗೆಳೆದು ನಾನು 62 ವಾಚನ್ನು ನೋಡಿದ್ದೇನೆ. ಆ 62 ವಾಚ್ಗಳ ಬೆಲೆ ಸರಿಸುಮಾರು 20 ಕೋಟಿ ಆಗುತ್ತೆ. ಅವರು ಕೂಡ ಬಿಡದಿಯ ರೈತರಿಗೆ ಸಹಾಯ ಮಾಡ್ಬೋದು ವಾಚನ್ನು ಮಾರಿ. ಅಥವಾ ಯಾವ ಲೆವೆಲಿಗೆ ಅವರನ್ನು ವ್ಯಕ್ತಿತ್ವವನ್ನು ಕಡೆಗಣಿಸುವ ಹೀಯಾಳಿಸುವಂಥ ಹಂತಕ್ಕೆ ಹೋದ್ರಂದರೆ ಕುಮಾರಸ್ವಾಮಿಯವರು ಎಲ್ಲವೂ ಕಾಸ್ಟ್ಲಿ, ಅದು ಪಂಚೆವೆಂದು ಬಿಟ್ಟು ಅವರ ಪಂಚೆ ಬಿಟ್ಟು ಎಲ್ಲವೂ ಕಾಸ್ಟ್ಲಿ ಅನ್ನುವಂಥ ಮಾತಾಡಿದ್ರು. ನಾನು ಹಳೆಯ ರಿಪೋರ್ಟ್ನಲ್ಲೂ ಹಳೆಯ ವಿಡಿಯೋದಲ್ಲಿ ಕೂಡ ಹೇಳಿದೆ, ಯಾವ ವಿಷಯ ಒಬ್ಬ ಕಳ್ಳ ಭ್ರಷ್ಟ ಅದು ಇದು ಎಲ್ಲವನ್ನೂ ಕೂಡ ಸಹಿಸ್ಕೊಳ್ತಾನೆ. ಆದರೆ ಯಾವಾಗ ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಯ ಪಂಚೆ ವಿಷಯ ಬಂದಾಗ ಆ ಪಂಚೆ ಉಟ್ಟುಕೊಂಡಂಥ ವ್ಯಕ್ತಿ ಯಾವುದೇ ಕಾರಣಕ್ಕೂ ಕೂಡ ಸಹಿಸಿಕೊಳ್ಳಲ್ಲ. ಅದು ಅವನ ಶೀಲದ, ಅದು ವ್ಯಕ್ತಿತ್ವದ ಸವಾಲಾಗತ್ತೆ. ಹಾಗಾಗಿ JDSನ ಕಾರ್ಯಕರ್ತರು ರೊಚ್ಚಿಗೆದ್ರು, ಕುಮಾರಸ್ವಾಮಿ ಅವರ ಬೆಂಬಲಿಗರು ರೊಚ್ಚಿಗೆದ್ರು, ಜೊತೆಗೆ ಪ್ರದೀಪ್ ಈಶ್ವರ್ ಅವರ ಮೇಲೆ ಚಪ್ಪಲ್ಲಿ ಎಸೆಯುವಂಥ ಕಾರ್ಯ ಕೂಡ ಆಯಿತು. ಹಾಗಾಗಲೇ ಮತ್ತೊಂದು ತಿರುವನ್ನು ಪಡ್ಕೊಳ್ತು. ಅದೇನೆಂದರೆ ನಾವು ಕೂಡ ನಿನ್ನೆಯ ಒಂದು ವಿಡಿಯೋದಲ್ಲಿ ರಿಪೋರ್ಟ್ ಮಾಡಿದ್ವಿ, ಎಲ್ಲೋ ಒಂದು ಕಡೆ ಬಿಡದಿಯ ಟೌನ್ಶಿಪ್ ಯೋಜನೆ ಮಲಗ್ತಾ ಇತ್ತು, ಅಥವಾ JDS ಹೋರಾಟಗಾರರು ಮಲಿಕೊಳ್ಳುವಂಥ ಹಂತಕ್ಕೆ ಬಂತು, ಅಥವಾ ಹೋರಾಟ ಎಷ್ಟು ದಿನ ಮಾಡಲಿಕ್ಕಾದೆ, ಅಥವಾ ಒಂದು ಪ್ರಾದೇಶಿಕ ಪಕ್ಷ ಕೂಡ ಒಂದೇ ವಿಷಯವನ್ನು ಇಟ್ಕೊಂಡು ಅಥವಾ ತಾನೇ ಮಾಡಿದ ವಿಷಯವನ್ನು ಇಟ್ಕೊಂಡು ತನ್ನ ಮೇಲೆ ಮತ್ತೆ ಆಪಾದನೆ ಬಂದಾಗ ಅಥವಾ ಅದರ ಮೇಲೆ ಜಾಸ್ತಿ ಹೋರಾಟ ಮಾಡೋದ್ರಲ್ಲಿ ಪ್ರಯೋಜನ ಇಲ್ಲ, ಮಾಡ್ಕೊಂಡು ಹೋಗಲಿ ಅನ್ನುವಂಥ ಹಂತಕ್ಕೆ ಬಂದುಬಿಡುತ್ತಾ JDS. ಯಾಕಂದರೆ JDS ಏನೇ ಹೋರಾಟ ಮಾಡ್ತಿದ್ರು ಕೂಡ ಅದು ಅವರೇ ಪ್ರಾರಂಭ ಮಾಡಿದಂಥ ಒಂದು ಪ್ರಾಜೆಕ್ಟ್. ಹಾಗಾಗಿ ಕಾಂಗ್ರೆಸ್ನಿಗೆ ಅದು ಸಲೀಸಾಗಿತ್ತು. ಏನೇ ಮಾತಾಡಿದ್ರು ಕೂಡ ಅವ್ರು ಹೇಳೋದು ಒಂದೇ ಕಥೆಯಾಗಿತ್ತು, ನೀವು ಯಾಕೆ ಅವಾಗ ಸ್ಟಾರ್ಟ್ ಮಾಡಿದ್ರಿ 2006ರಲ್ಲಿ ನಿಮ್ಮ ಪ್ರಾಜೆಕ್ಟನ್ನು ನಾವು ಸಂಪೂರ್ಣ ಮಾಡ್ತಿದ್ದೀವಿ ಅಂತ ಒಂದೇ ಒಂದು ಮಾತನ್ನು ಹೇಳಿ ಇದೇ ಕಾಂಗ್ರೆಸ್ನವರು JDSನ ವಿರುದ್ಧ ಹರಿಹಾಯ್ತಾ ಇದ್ದರು. ಆದರೆ ಎಲ್ಲೋ ಒಂದು ಕಡೆ JDS ಮಕಾಡೆ ಮಲಗುವಂಥ ಅಥವಾ ಕಾಂಗ್ರೆಸ್ ಹೇಳಿದಂಥ ಒಂದು ಪ್ಲ್ಯಾನ್ಗೆ JDS ಹಿಂದೆ ಸರಿಯುವಂಥ ಪ್ಲ್ಯಾನ್ ಆಗ್ತಿತ್ತು. ಮತ್ತೊಂದು ತಿಂಗಳ ಹೋರಾಟ ಮಾಡಿ ಅದಾದ ನಂತರ ಎಲ್ಲವೂ ಕೂಡ ಆಗ್ತಾಯಿತ್ತು. ಯಾಕಂದರೆ ಸರ್ಕಾರ ಕೂಡ ಅದಕ್ಕೆ ಪೂರಕ ತಯಾರಿ ಆಗ್ಬೋದು. ರೈತರಿಗೆ ಹಣ ಸಂದಾಯ ಮಾಡುವಂಥದ್ದು ಅಥವಾ 500-600 ಎಕರೆ ಈಗಾಗಲೇ ವಶಪಡಿಸಿಕೊಂಡು ಎಲ್ಲವೂ ಆಗ್ತಾಯಿತ್ತು. ಆದರೆ ಯಾವಾಗ ಚಪ್ಪಲಿ ಎಸೆಯುವಂಥ ಪ್ರಕರಣ ಆಯ್ತಲ್ಲ, ಆಗ ಒಂದು ಹಂತಕ್ಕೆ ಪ್ರದೀಪ್ ಈಶ್ವರ್ ಅವರು ರೊಚ್ಚಿಗೆದ್ರು. ಅದನ್ನೇ ಇಟ್ಕೊಂಡು ಮತ್ತೆ ಇದೀಗ JDSನವರು ಇಲ್ಲ, ಯಾವುದೇ ಕಾರಣಕ್ಕೂ ಕೂಡ ಏಕವಚನದಲ್ಲಿ ಮಾತಾಡಿಬಿಟ್ಟಿದ್ದಾರೆ. ಚಪ್ಪಲಿ ಎಸೆದವರು ನಾರ್ಮಲಿ ರೊಚ್ಚಿಗೆದ್ದು ಚಪ್ಪಲಿ ಎಸ್ತಾರೆ, ಅದಕ್ಕೂ ನಮಗೇನು ಕಾರಣ, ಅದಕ್ಕೂ ಕುಮಾರಸ್ವಾಮಿಗೆ ಏನು ಕಾರಣ ಎನ್ನುವುದನ್ನು ಇಟ್ಕೊಂಡು ಅಲ್ಲಿ ಪ್ರದೀಪ್ ಈಶ್ವರ್ ಅವರು ನೋಡಿ ಚಪ್ಪಲಿ ಎಸೆದ ಪ್ರಕರಣಕ್ಕೆ ಚಪ್ಪಲಿ ಎಸೆದಂಥ ವ್ಯಕ್ತಿಗಳಿಗೆ ಬೈಯಬೇಕಿತ್ತು. ಆದರೆ ಹೆಸರನ್ನು ಹೇಳದೆ JDS ಪಕ್ಷವನ್ನು ಬೈಯಬೇಕಿತ್ತು, ಬೇರೆ ಪ್ರಶ್ನೆ. ಆದರೆ ನಿನಗೆ ತಾಕತ್ತಿದ್ರೆ ಬಾ ನಿಂತ್ಕೋ ಖಬರ್ದಾರ್ ಎನ್ನುವಂಥ ಒಂದು ಡೈಲಾಗ್ ಇದ್ದಿಲ್ಲ, ಅದು ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಯಿತು ಎನ್ನುವಂಥ ವಿಷಯವನ್ನು ನಾವು ಮಾಡ್ತಾಯಿದ್ವಿ. ಜೊತೆಗೆ ಈ ಪ್ರದೀಪ್ ಈಶ್ವರ್ ಅವರ ಮಾತಿನಿಂದ DK ಶಿವಕುಮಾರ್ ಅವರ ಕನಸಿನ ಕೂಸಾದಂಥ ಬಿಡದಿ ಪ್ರಾಜೆಕ್ಟ್ ಹಳ್ಳ ಹಿಡಿದೋಯ್ತು ಎನ್ನುವಂಥ ರಿಪೋರ್ಟ್ ಕೂಡ ಮಾಡಿದ್ವಿ. ಆದರೆ ಎಲ್ಲೋ ಒಂದು ಕಡೆ ಇದೀಗ ಚಪ್ಪಲಿ ಎಸೆದ ಒಂದು ವಿಷಯ ಇದೆಯಲ್ಲ, ಅದು JDSಗೆ ಮುಳ್ಳಾಗುವಂಥ ಸಾಧ್ಯತೆ ಇದೆ. ಆ ಚಪ್ಪಲಿ ಎಸೆದ ಪ್ರಕರಣವನ್ನು ಇಟ್ಕೊಂಡು ಇದೀಗ ಕಾಂಗ್ರೆಸ್ ಒಂದು ಚಕ್ರವ್ಯೂಹವನ್ನು ರಚಿಸ್ತಾ ಇದೆ. ಹಾಗಾಗಿ ಇದೀಗ ಆ ಚಕ್ರವ್ಯೂಹವನ್ನು ರಚನೆ ಮಾಡಲಿಕ್ಕೆ, ಆ ಚಕ್ರವ್ಯೂಹದ ಒಳಗೆ JDSನ್ನು ಸಿಲುಕಿಸಲಿಕ್ಕೆ ಇದೀಗ ಸ್ವತಃ ಸಿದ್ದರಾಮಯ್ಯನವರು ಅಖಾಡಕ್ಕೆ ಇಳಿದಿದ್ದಾರೆ. ಅದು ಇದೀಗ
ಬ್ರಹ್ಮಾಸ್ತ್ರವಾಗಿ ಪರಿಣಮಿಸಿದೆ. ನೋಡಿ, ಮೊನ್ನೆ ಸಂಜೆ ಆದಂಥ ಒಂದು ತಿರುವಿನಲ್ಲಿ ಒಂದು ಹಂತಕ್ಕೆ ಪ್ರದೀಪ್ ಈಶ್ವರ್ ಅವರು ಈ ಬಿಡದಿ ಪ್ರಾಜೆಕ್ಟನ್ನು ಹಳ್ಳ ಹಿಡಿಸಿದ್ರು ಎನ್ನುವಂಥ ಹಂತಕ್ಕೆ ಹೋದಾಗ ಇದೇ ಡಿ ಕೆ ಶಿವಕುಮಾರ್ ಅವರು ಪ್ರದೀಪ್ ಈಶ್ವರ್ ಅವರಿಗೆ ಫೋನ್ ಮಾಡಿ ಹೇಳ್ತಾರೆ. ಒಂದು ಹಂತಕ್ಕೆ ಬೈದಿದ್ರು, ಯಾಕೆ ಎಲ್ಲ ಬೇಕಿತ್ತು ಏಕವಚನದಲ್ಲಿ ಮಾತು, ಸುಖ ಸುಮ್ಮನೆ ನಾವು ಬಿಡದಿ ಪ್ರಾಜೆಕ್ಟನ್ನು ಮಾಡ್ತಾ ಇದ್ವಿ, ಯಾಕೆ ಸುಮ್ಮನೆ ಅವರ ವೈಯಕ್ತಿಕ ದಾಖಲೆಯನ್ನು ಕೆದಕ್ಲಿಕ್ಕೆ ಹೋಗಿದ್ರಿ ಅಥವಾ ವಾಚಿನ ಪ್ರಕರಣವನ್ನು ಕೆದಕ್ಲಿಕ್ಕೆ ಹೋಗಿದ್ರಿ, ಬನ್ನಿ ಮಾತಾಡುವ, ನಿಮ್ಗೆ ಸ್ವಲ್ಪ ಮಾತಾಡಬೇಕು ಅನ್ನುವಂಥ ಬುದ್ಧಿವಾದದ ಮಾತನ್ನು ಫೋನಲ್ಲಿ ಹೇಳಿದ ನಂತರ ಅದಾದ ನಂತರ ಸಡನ್ನಾಗಿ ಮೊನ್ನೆ ರಾತ್ರಿ ಅವರು ಸದಾಶಿವನಗರದ ಡಿ ಕೆ ಶಿವಕುಮಾರ್ ಅವರ ಮನೆಗೆ ಬರ್ತಾರೆ. ಸ್ವಲ್ಪ ಮಟ್ಟಿಗೆ ಮಾತುಕತೆ ಆಗುತ್ತೆ, ಸ್ವಲ್ಪ ಸಾಂತ್ವನ ಹೇಳ್ತಾರೆ, ಧೈರ್ಯ ತುಂಬ್ತಾರೆ ಮತ್ತು ಇನ್ನು ಮುಂದೆ ಇಂಥದ್ದು ಮಾಡಬೇಡಿ, ಸುಮ್ಮನೆ ನಾವು ಈ ವಿಷಯಗಳನ್ನು ಡೈವರ್ಟ್ ಮಾಡೋದು ಬೇಡ ಅನ್ನುವಂಥ ಒಂದು ಬುದ್ಧಿವಾದ ಹೇಳಿ ಕಳಿಸ್ತಾರೆ. ಆದರೆ ನಿನ್ನೆ ಆದಂಥ ಡೆವಲಪ್ಮೆಂಟ್ ಇದೆಯಲ್ಲ, ಮತ್ತೆ ಓಡೋಡಿ ಬರ್ತಾರೆ ಇದೇ ಪ್ರದೀಪ್ ಈಶ್ವರ್ ಅವರು ಮಾಜಿ ಮುಖ್ಯಮಂತ್ರಿಯ ನಿವಾಸಕ್ಕೆ, ಅಂದರೆ ಸಿದ್ದರಾಮಯ್ಯನವರ ನಿವಾಸಕ್ಕೆ. ಸಿದ್ದರಾಮಯ್ಯ ಅಂದ್ಕೊಳ್ಳೋದು ಮಾಸ್ ಲೀಡರ್, ಕೆಲವೊಂದು ಹಂತದಲ್ಲಿ ಹೇಳ್ತಾ ಇದ್ರು ಇಲ್ಲ ಸಿದ್ದರಾಮಯ್ಯನವರು ತರೆಯ ಹಿಂದೆ ಸರಿದು ಬಿಟ್ಟರು, ಹಾಗೆ ಹೀಗೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಿದ್ರು. ಜೊತೆಗೆ ಸಿದ್ದರಾಮಯ್ಯನವರು ಕೂಡ SIRನ ಹೇಳ್ತಾ ಇದ್ರು, ನೀವು ಯುವಕರು ಮುಂದೆ ಬರಬೇಕು, ನಮ್ಮ ಅಧಿಕಾರ ಮುಗಿತು, ನನ್ನ ರಾಜಕಾರಣ ಮುಗಿತು, ನೀವು ಮುಂದೆ ಚುನಾವಣೆಗೆ ನಿಲ್ಲಬೇಕು, ಹಾಗಾಗಿ ಚುನಾವಣೆಯಲ್ಲಿ ಆಗ್ತಾ ಇರುವಂಥ ಒಂದು ಅವ್ಯವಹಾರ ಅಥವಾ ಚುನಾವಣೆ ಅಂದರೆ ಏನು, ಮತದಾನ ಹೇಗಾಗುತ್ತೆ ಅನ್ನುವಂಥ ಒಂದು ಮಾತನ್ನು ಸಲಹೆಯನ್ನು ಕೊಡ್ತಾ ಇದ್ರು. ಹಾಗಾಗಿ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರು ದೂರ ಸರಿದು ಬಿಟ್ಟರೆ ಅನ್ನುವಂಥ ಮಾತಿನ ನಡುವೆ ಮತ್ತೆ JDS ಅನ್ನು ಮಲಗಿಸಲೇಬೇಕು, ಮರಕಾಡಿ ಮಲಗಿಸಲೇಬೇಕು ಮತ್ತು ಬಿಡದಿ ಪ್ರಾಜೆಕ್ಟ್ ಇದು ಕಾಂಗ್ರೆಸ್ ಅಥವಾ ಡಿ ಕೆ ಶಿವಕುಮಾರ್ ಅವರಿಗಿಂತ JDS ಪಕ್ಷದ ಜಯವಾಗಬಾರದು ಎನ್ನುವ ದೃಷ್ಟಿಯಲ್ಲಿ ಇದೀಗ ಪ್ರದೀಪ್ ಈಶ್ವರ್ ಮನೆಗೆ ಬಂದ ಕೂಡಲೇ ಪ್ರದೀಪ್ ಈಶ್ವರ್ ಹತ್ರ ಸಂಪೂರ್ಣವಾಗಿ ಮಾಹಿತಿಯನ್ನು ತೆಗೆದುಕೊಂಡ್ರು. ಜೊತೆಗೆ ಅವರು ಕೂಡ ಸ್ವಲ್ಪ ಕಣ್ಣೀರು ಹಾಕಿದ್ರು, ಭಾವುಕರಾದರು, OBC ನಾಯಕನನ್ನು ತುಳಿಯುವಂಥ ಪ್ರಯತ್ನ ಪಟ್ಟರು ಎನ್ನುವಂಥ ಒಂದು ಮಾತನ್ನು ಸಿದ್ದರಾಮಯ್ಯನವ್ರ ಜೊತೆ ಹೇಳಿದಾಗ ಇದೇ ಸಿದ್ದರಾಮಯ್ಯನವರು ಸಿಟ್ಟಾಗಿ ಪ್ರಿಯಾಂಕ್ ಖರ್ಗೆ ಹೋಮ್ ಮಿನಿಸ್ಟರ್ ಫೋನ್ ಮಾಡ್ತಾರೆ. ಅಲ್ಲಿ ಏನಾಯಿತು, ಒಂದು ಸಮಿತಿಯನ್ನು ರಚನೆ ಮಾಡಿ ಸಂಪೂರ್ಣವಾದ ತನಿಖೆ ಮಾಡಬೇಕು ಎನ್ನುವಂಥ ವಿಷಯ ಪ್ರಿಯಾಂಕ್ ಖರ್ಗೆ ಅವರಿಗೆ ಹೇಳ್ತಾರೆ. ಜೊತೆಗೆ ಚಿಕ್ಕಬಳ್ಳಾಪುರದ SP ಅವರು ಕೂಡ ಮಾತನಾಡಿ ಸ್ವಲ್ಪ ತರಾಟೆಗೆ ತೆಗೆದುಕೊಂಡ್ರು. ನೀವೊಂದು ಇರುವಾಗ ಒಂದು MLAಗೆ ಚಪ್ಪಲಿ ಎಸೆಯುವಂಥ ಒಂದು ಕಾರ್ಯ ಆಗತ್ತಂದರೆ ಅದು ಯಾವ ಲೆವೆಲಿನ ಕಾನೂನು ಸುವ್ಯವಸ್ಥೆ, ಇದು ನಿಮ್ಮ ತಪ್ಪು ಎನ್ನುವಂಥ ಒಂದು ತರಾಟೆಯನ್ನು ತೆಗೆದುಕೊಳ್ಳೋದು ಎನ್ನುವಂಥ ಮಾಹಿತಿ ಈಗ ಬಹಿರಂಗವಾಗ್ತಿದೆ. ಯಾಕಂದರೆ ನೋಡಿ, ಚಪ್ಪಲಿ ವಿಷಯ ಅಂದ್ಕೊಳ್ಳಿ, ಇದೀಗ ಅನೇಕ ವಿಡಿಯೋಗಳು ಕೂಡ ಹರಿದಾಡ್ತಿದೆ. ದೇವೇಗೌಡರ ಕಾಲದಲ್ಲಿ ರಾಮಕೃಷ್ಣ ಹೆಗಡೆ ಅವರಿಗೆ ಚಪ್ಪಲಿ ಎಸೆದ್ರು. ಜೊತೆಗೆ ಈಗ ದೇವೇಗೌಡರು ಕುಮಾರಸ್ವಾಮಿಯವರ ಒಂದು ಪಕ್ಷದ ಹಿಡಿತದಲ್ಲಿರುವಾಗ JDS ಕಾರ್ಯಕರ್ತರು ಒಬ್ಬ ಬಲಿಜಿಗ MLA ಆಗಿರುವಂಥ ಒಬ್ಬ ಬಲಿಜಿಗ ಸಮುದಾಯಕ್ಕೆ ಸೇರಿದಂಥ ಒಬ್ಬ MLA ಮೇಲೆ ಚಪ್ಪಲಿ ಎಸೆಯುವಂಥ ಪ್ರಕರಣ ಇದೆಯಲ್ಲ, ಅದು ಇದೀಗ ದೊಡ್ಡದಾಗಿ JDS ಮೇಲೆ ಮುಳುವಾಗುವಂಥ ಸಾಧ್ಯತೆ ಇದೆ. ಮತ್ತು JDSನವರು ಯಾವ ಮಟ್ಟಕ್ಕೆ ಬೇಕಾದರೂ ಹೋಗ್ತಾರೆ, ನಮಗೆ ಬೇಕಾದಂಥ ಒಂದು ವ್ಯವಸ್ಥೆ ಆಗಲಿಲ್ಲ, ನಮಗೆ ಬೇಕಾದಂಥ ವ್ಯವಸ್ಥೆ ಬೇರೆಯವರಿಂದ ಆಗಲಿಲ್ಲ ಎನ್ನುವಂಥ ಹಂತಕ್ಕೆ ಬಂದಾಗ JDSನ ಕಾರ್ಯಕರ್ತನ ಹುರಿದೊಂಬಿಸಿ ಪ್ರಚೋದನೆ ಮಾಡಿ ದೇವೇಗೌಡರ ಕುಟುಂಬ ಏನು ಬೇಕಾದರೂ ಮಾಡುತ್ತೆ, ಚಪ್ಪಲಿ ಎಸೆಯುವಂಥ ಕೆಟ್ಟ ಕೆಲಸಕ್ಕೆ ಹೋಗುತ್ತೆ. ಅದು OBC ನಾಯಕನ ಮೇಲೆ ಚಪ್ಪಲಿ ಎಸೆಯುವಂಥ ಪ್ರಕರಣ ಆಗಿದ್ದು, ಒಂದು ಹಂತಕ್ಕೆ ಇದೀಗ ಕಾಂಗ್ರೆಸ್ ಅದನ್ನೇ ಬ್ರಹ್ಮಾಸ್ತ್ರವಾಗಿ ಉಪಯೋಗಿಸಿಕೊಂಡು ಮತ್ತೆ ಪ್ರದೀಪ್ ಈಶ್ವರ್ ಅವರಿಗೆ ಸಾಂತ್ವನ ಹೇಳಿ ಚಿಕ್ಕಬಳ್ಳಾಪುರದ ಒಂದು ಘಟನೆಯನ್ನು ತನಿಖೆಗೆ ಒಳಪಡಿಸುವಂತೆ ಈಗಾಗಲೇ 4-5 ಜನರನ್ನು ಅರೆಸ್ಟ್ ಮಾಡಿದೆ. ಮುಂದಿನ ಹಂತವಾಗಿ ಇಂಥದ್ದು ಯಾವುದೇ ಘಟನೆ ನಡೆಯಬಾರದು ಮತ್ತು ಇಂಥ ಘಟನೆ ಮಾಡಿದಂಥ JDSಗೆ ಸಂಪೂರ್ಣವಾಗಿ ಪಾಠ ಕಲಿಸಬೇಕು. ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ಸಂಪೂರ್ಣ ಕಾಂಗ್ರೆಸ್ ಒಂದಾಗಿ, ಅದು ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಹರಿಪ್ರಸಾದ್ ಆಗಿರ್ಬೋದು ಮತ್ತು ಬೇರೆ ನಾಯಕರೆಲ್ಲ ಸೇರಿ ಬಿಡದಿ ಪ್ರಾಜೆಕ್ಟನ್ನು ಸಂಪೂರ್ಣವಾಗಿ ಕಂಪ್ಲೀಟ್ ಆಗುವವರೆಗೂ ಕೂಡ ನಾವು ಯಾರು ಕೂಡ ಹಿಂದೆ ಸರಿಬಾರ್ದು ಮತ್ತು ಯಾರು ಕೂಡ ಬೇರೆ ಮಾತನಾಡಬಾರ್ದು. ಅದು ಕುಮಾರಸ್ವಾಮಿ ಅವರು ಬಿಡದಿ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂತೆ ಅನ್ನುವಂಥ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಪರಮೇಶ್ವರ್ ಅವರಿದ್ದರು, ಜೊತೆಗೆ ಅಲ್ಲಿ ಯಾರಿದ್ದರು ಎನ್ನುವುದನ್ನು ನೋಡ್ತಾ ಹೋದರೆ ಎಲ್ಲರೂ ಕೂಡ ಒಂದು ಕಾಲದ ಕುಮಾರಸ್ವಾಮಿ ಆಪ್ತರು. ಚಲುವರಾಯ ಸ್ವಾಮಿ ಅವರಿದ್ದರು, ಜೊತೆಗೆ ಶಿವಲಿಂಗೇಗೌಡ ಇದ್ದರು. ಹೀಗೆ ಅಂದರೆ ಕುಮಾರಸ್ವಾಮಿ ಅವರ ಒಂದು ಕಾಲದ ಆಪ್ತರೆಲ್ಲರೂ ಕೂಡ ಇದೀಗ, ಅಂದರೆ ಅದರಲ್ಲೂ ಮುಖ್ಯವಾಗಿ ರಾಜ್ಯ ಯುವ ಘಟಕದ ಅಧ್ಯಕ್ಷರಾಗಿದ್ದಂಥ ಒಂದು ಕಾಲದ ಅಧ್ಯಕ್ಷರಾಗಿದ್ದಂಥ ಮಧು ಬಂಗಾರಪ್ಪ ಇದ್ದರು. ಇವರೆಲ್ಲರೂ ಸೇರಿ ಇದೀಗ ಕುಮಾರಸ್ವಾಮಿ ಅವರಿಗೆ ಒಂದು ಕೆಡ್ಡ ತೋಡಲಿಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ಕೂಡಲೇ ಅದು ಮಾಸ್ಟರ್ ಮೈಂಡ್, ಯಾರ ಜೊತೆ ಯಾರಿದ್ರು ಅವರು ಈಗ ಎಲ್ಲಿದ್ದಾರೆ ಅವರನ್ನೇ ಬಳಸ್ಕೊಂಡು ಒಂದು ಹಂತಕ್ಕೆ ಕೆಡ್ಡ ತೋಡಲಿಕ್ಕೆ ಇದೀಗ ಮಾಸ್ಟರ್ ಪ್ಲ್ಯಾನನ್ನು ಮಾಡ್ಕೊಂಡಂತೆ ಇದೇ ಸಿದ್ದರಾಮಯ್ಯನವರು. ಯಾಕಂದರೆ ಡಿ ಕೆ ಶಿವಕುಮಾರ್ ಅವರು ಸರ್ಕಾರವನ್ನು ಮಾಡ್ತಾರೆ, ಅದಕ್ಕೆ ಪೂರಕ ಎಂಬಂತೆ ಬೇರೆ ನಾಯಕರು ಹರಿಪ್ರಸಾದ್ ಪಕ್ಷ ಕಟ್ಟುವಂಥದ್ದು ಮತ್ತು ಈ ಮಾಸ್ಟರ್ ಮೈಂಡ್ ಇರುತ್ತಲ್ಲ, ಏನೇನು ವಿರೋಧ ಪಕ್ಷವನ್ನು ಹೇಗೆ ಹಣಿಬೇಕನ್ನುವಂಥ ಮಾಸ್ಟರ್ ಮೈಂಡ್ ಇದೀಗ ಸಿದ್ದರಾಮಯ್ಯನವರು ಮಾಡ್ಕೊಂಡಿದ್ದಾರೆ. ಈ ಮೂವರ ಒಂದು ಕಾಂಬಿನೇಷನ್ನಲ್ಲಿ ಡಿ ಕೆ ಶಿವಕುಮಾರ್, BK ಹರಿಪ್ರಸಾದ್ ಮತ್ತು ಸಿದ್ದರಾಮಯ್ಯನವರ ಒಂದು ನೇತೃತ್ವದಲ್ಲಿ JDS ಮತ್ತೆ ಪುಟಿದೇಳದಂತೆ ಮಾಡುವುದು ಈಗ ಕಾಂಗ್ರೆಸ್ನ ಒಂದು
ಒಂದು ಬ್ರಹ್ಮಾಸ್ತ್ರವಾಗಿದೆ. ಒಂದು ವೇಳೆ ಈ ಬ್ರಹ್ಮಾಸ್ತ್ರದಲ್ಲಿ ಸೋತರೆ, ಈ ಒಂದು ಚಕ್ರವ್ಯೂಹವನ್ನು ಭೇದಿಸಿಕೊಂಡು JDS ಏನಾದರೂ ಮುಂದೆ ಬಂದರೆ ಮುಂದಿನ ಚುನಾವಣೆಯಲ್ಲಿ NDA ಮೈತ್ರಿಕೂಟ ಅಂದರೆ BJP ಮತ್ತು JDS ಅದ್ಭುತವಾದ ಜಯ ಗಳಿಸಬಹುದು ಎನ್ನುವಂಥ ಲೆಕ್ಕಾಚಾರ ಕೂಡ ಇದೆ. ಇದರ ಹಿಂದೆ ಒಂದು ನೋಡ್ತಾ ಹೋದರೆ 2024ರ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕೂಡ ಈ NDA ಮೈತ್ರಿಕೂಟ BJP ಮತ್ತು JDS ಕಾಂಗ್ರೆಸ್ಸನ್ನು ಧೂಳಿಪಟ ಮಾಡಿದ್ದು ಕೂಡ ನಾವಿಲ್ಲಿ ನೆನಪಿಸಿಕೊಳ್ಳಬಹುದು. ನೋಡಬೇಕು ಪ್ರದೀಪ್ ಈಶ್ವರ್ ಅವರ ಈ ಚಪ್ಪಲಿ ಪ್ರಕರಣ JDSಗೆ ಯಾವ ಲೆವೆಲ್ಗೆ ಮುಳ್ಳಾಗುತ್ತೆ, ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.